20 ದೇವ್ರ ಮಾಡಿದ್ನೆ, 20 ದಿಂಡ್ರ ಮಾಡಿದ್ನೆ, 20 ಗಳಿಸಿದ್ನೆ ಅಂದ್ರೆ ಇಲ್ಲ, ಮತ್ತೆ ಬಸವ ಸಿದ್ಧಾಂತನ ನಿಮಗೆ ಬೇಕು. ಎಲ್ಲಿ ಮುಳುಗಬೇಕು ಅಲ್ಲೇ ಮುಳುಗುದು, ಏನು ನೋಡ್ಬೇಕು ಅದನ್ನ ನೋಡುದು, ಹೆಂಗೆ ಬದುಕಬೇಕು ಹಂಗ ಬದುಕುದು. ಎಲ್ಲರೇ ಕಂಡಲ್ಲಿ ನೀರು ಚಲೋ ಅದ ಮುಳುಗ್ರಿ ಅಂದ್ರೆ ಮುಳುಗಬೇಡ್ರಿ, ಬಸವ ತತ್ವದ ಜ್ಞಾನದ ನೀರಿನೊಳಗ ಮುಳುಗ್ರಿ, ನಿಮ್ಮ ಜೀವನ ಪಾವನ ಆಗ್ತದ. ಹೊಟ್ಟಿಗೆ ಕೆಲವು ಉಣಾಕ ಬದುಕ್ಯಾರ ಕೆಲವು ಜನ. ನೋಡ್ರಿ ನೀವು, ಮುಂಜಾನೆ ಏನು ಮಾಡ್ತಿ, ಸಂಜೆಗೆ ಏನು ಮಾಡ್ತಿ, ಸಂಜೆ ಏನಾಯ್ತು ರಾತ್ರಿ ಏನು ಮಾಡ್ತಿ, ಇಡ್ಲಿ ಯಾವಾಗ ಮಾಡ್ತಿ, ದ್ವಾಸಿ ಯಾವಾಗ ಮಾಡ್ತಿ, ಬಜಿ ಯಾವಾಗ ಕರಿತಿ. ಮನ್ಯಾಗ ಉಣು ಸಲುವಾಗಿ ಜಗಳ್ರಿ, ಬರೇ ಉಣು ಸಲುವಾಗಿ ಜಗಳ, ಉಡು ಸಲುವಾಗಿ ಜಗಳ, ಹಿಕ್ಕೊಳ್ಳೋದ್ರ ಸಲುವಾಗಿ ಜಗಳ, ಎಲ್ಲ ನಿಮಗೆ ನಶ್ವರದ. ಅದಕ್ಕೆ ಸತ್ಯ, ಧರ್ಮ, ಪ್ರೀತಿ, ಕಾಯಕ, ಸೇವೆ ಒಂದ ಶಾಶ್ವತದ. ಅವಾಗ ಒಂದು ಉದ್ದೇಶ ಇತ್ತಂದ್ರೆ, ಈಗ ಹೆಂಗೆ ನೀವು ಪ್ಲಾಟ್ ತಗೋಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಇಡಬೇಕು, ಅದನ್ನು ತಗೋಬೇಕು, ಟ್ರೆಜರಿ ಸೀರೆ ತುಂಬ್ಕೋಬೇಕು, ಮೇಕಪ್ ಸೆಟ್ ಮಾಡ್ಕೋಬೇಕು, ಡಿನ್ನರ್ ಸೆಟ್ ಮಾಡ್ಕೋಬೇಕು, ಸೋಫಾ ಸೆಟ್ಗಳು ಇಡಬೇಕು, ಡಿವೈನ್ ಸೆಟ್ಗಳು, ಈ 108 ಸೆಟ್ ಮಾಡ್ಕೋತೀರಿ ಇಲ್ಲ. ಈಗ ಎಲ್ಲ ಸೆಟ್ಗಳನ್ನು ಈಗ ಹೆಂಗೆ ಮಾಡ್ಕೋತೀರೋ ಅವಾಗ ಬರೇ ಆನಿ ತಗೋಬೇಕು, ಕುದುರೆ ತಗೋಬೇಕು, ಬಂಡಿ ತಗೋಬೇಕು, ಭಂಡಾರ ಮಾಡ್ಕೋಬೇಕು ಅಂತ ಆಗಿನ ಕಾಲದೊಳಗೆ ಬರೇ ಇತ್ತು. ಅವಾಗ ಅವರು ಶರಣರಂತಾರ, ಇದನ್ನು ತೊಗೊಂಡು ಏನು ಮಾಡೋರು, ಎಷ್ಟು ತೊಗೊಳ್ಳೋರು ನೀವು, ನೀ ಎಷ್ಟು ಉಣಾವದಿ, ನೀನು ಉಂಬುದು ತಾನು ಉಂಬುದು ಪಡಿ ಹೆಕ್ಕಿ, ಒಂದು ಸ್ವಲ್ಪ ಊಟ ಮಾಡಾವದಿ ಎಷ್ಟು ಗಳಿಸಾವದಿ, ನೀನು ಎಷ್ಟು ಗಳಿಸಿ ಏನು ಮಾಡಾವ, ಎಷ್ಟು ಹೊಲ ಮನೆ ತೊಗೊಂಡು ಏನು ಮಾಡ್ತಿ, ಏನೆಲ್ಲ ಆಸ್ತಿ ವೈಡೂರ್ಯ ಮಾಡಿ ಏನು ಮಾಡ್ತೀನಿ, ಎಷ್ಟು ಉಣಾವದಿ. ಒಂದು ಹೋಳಿಗೆ, ಎರಡನೇ ಹೋಳಿಗೆ ನಡೆಯಂಗಿಲ್ಲ, ವಿಷ ಆಗ್ತದ. 3 ಉಂಡೆ ಅಂದ್ರೆ ಇನ್ನಟ್ಟು ವಿಷ ಆಗ್ತದ. ನೀನು ಉಂಬುದು ಒಂದು ಅರ್ಧ ರೊಟ್ಟಿ, ನೀನು ಮಲಗೋದು ಒಂದು ಸ್ವಲ್ಪ ಸಹಜ ಜೀವನದ, ಸ್ವಲ್ಪ ಊಟ ಮಾಡಿ ಬದುಕುದದ. ಎಷ್ಟು ಒಂದು ಊಟದ ಸಲುವಾಗಿ, 4 ಊಟದ ಸಲುವಾಗಿ, 4 ಹೊಟ್ಟಿ ಸಲುವಾಗಿ ಎಷ್ಟು ಕೋಟಿ ಗಳಿಸ್ತೀವಿ, ಎಷ್ಟು ರೇಡ್ ಆಗ್ತದ, ಎಷ್ಟು ನಾವು ನಾಚಿಗಿಲ್ದಟ್ಟು ನಾವು ಗಳಿಸಿ ಇನ್ನೊಬ್ರಿಗೆ ಅನ್ಯಾಯ ಮಾಡಕತ್ತೀವಲ್ಲ. ಭ್ರಷ್ಟ 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 ವ್ಯವಸ್ಥೆಯೊಳಗದೀವಿ. ಅದೊಂದು ಕತೆ. ಉಣೋದಂದ್ರೆ ಲೆಕ್ಕಪಟ್ಟಿ ಉಣವ್ರು ಎಷ್ಟೋ ಜನ. ಉಂಡು ಆರೋಗ್ಯ ಕೆಟ್ಟಿತ್ರಿ, ಡಾಕ್ಟ್ರ್ ಹತ್ರ ಹೋಗಿದ್ದ, ಆರೋಗ್ಯ ಭಾಳ ಕೆಟ್ಟದ್ರಿ ಅಂದವ. ಮತ್ತು ಏನಾಗೈತಿ ನಿನಗಂದ್ರೆ ಅವರು, ಏನು ಬರೀ ಸ್ವಲ್ಪ ಊಟ ಮಾಡೋದ್ರಿಂದ ಪರಿಣಾಮ ಆಗೈತ್ರಿ. ಡಾಕ್ಟ್ರು ಒಂದು ಗುಳಿಗೆ ಕೊಟ್ಟರು, ಏನಿಲ್ಲ ಈ ಗುಳಿಗೆ ತಗೋ, ಒಂದು ಬಾಳೆಹಣ್ಣು ತಗೋ, ಒಂದು ಗ್ಲಾಸ್ ಹಾಲು ಕುಡಿ. ಹ್ಞೂ ರೀ ಎಂದು ಹೋದ. ಮತ್ತೊಂದು 10 ನಿಮಿಷ ಬಿಟ್ಟು ಡಾಕ್ಟ್ರ್ ಹತ್ರ ಬಂದ. ಡಾಕ್ಟ್ರ ನನಗೆ ಇನ್ನೊಂದು ಪ್ರಶ್ನೆ ಕೇಳಬೇಕಾಗಿತ್ತು ರೀ, ಅರ್ಥ ಆಗಿಲ್ಲರಿ ಅಂತ ಬಂದ. ಏನ ನೀವು ಒಂದು ಗುಳಿಗೆ, ಒಂದು ಬಾಳೆಹಣ್ಣ, ಒಂದು ಗ್ಲಾಸ್ ಹಾಲು ತೊಗೊಳ್ರಿ ಅಂದ್ರಿ ಡಾಕ್ಟ್ರ, ಇನ್ನು ಉಂಡು ಮ್ಯಾಲೆ ತೊಗೊಳ್ಳೋದೋ ಉಣ್ಣಕ್ಕಿಂತ ಮೊದಲು ತೊಗೊಳ್ಳೋದು ಅಂತ ಕೇಳಿದವ. ಅರ್ಥ ಆತಲ್ಲ ನಿಮಗೆ, ಉಣುದ ಬೇಡ ಅಂತ ಹೇಳ್ಯಾರ ಡಾಕ್ಟ್ರ, ಇನ್ನು ಯಾವಾಗ ಉಣೋದು, ಉಂಡು ಮ್ಯಾಲೆ ತೊಗೊಳ್ಳೋ ಅಂತ ಕುಂತಾನೆ. ಅಂದ್ರೆ ನಾ ಏನು ಹೇಳೋದು, ಭಾಳ ಜನ ರೀ ಹೊಟ್ಟಿಗೆ ಕೆಲವು ಉಣಾಕ ಬದುಕ್ಯಾರ ಕೆಲವು ಜನ. ನೋಡ್ರಿ ನೀವು, ಮುಂಜಾನೆ ಏನು ಮಾಡ್ತಿ, ಸಂಜೆಗೆ ಏನು ಮಾಡ್ತಿ, ಸಂಜೆ ಏನಾಯ್ತು ರಾತ್ರಿ ಏನು ಮಾಡ್ತಿ, ಇಡ್ಲಿ ಯಾವಾಗ ಮಾಡ್ತಿ, ದ್ವಾಸಿ ಯಾವಾಗ ಮಾಡ್ತಿ, ಬಜಿ ಯಾವಾಗ ಕರಿತಿ. ಮನ್ಯಾಗ ಉಣು ಸಲುವಾಗಿ ಜಗಳರಿ, ಬರೇ ಉಣು ಸಲುವಾಗಿ ಜಗಳ, ಉಡು ಸಲುವಾಗಿ ಜಗಳ, ಹಿಕ್ಕೊಳ್ಳೋದ್ರ ಸಲುವಾಗಿ ಜಗಳ. ಅಂದ್ರೆ ನಾವು ಯಾವ ಕಡೆಗೆ ಮುಖ ಮಾಡಿದ್ದೇವೆ, ಯಾವುದ ಬಯಸಾಕತ್ತೀವಿ ನಾವು, ನಮಗೇನು ಬೇಕಾಗ್ಯದ, ನಮಗೆ ಬರೇ ಲೌಕಿಕ 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 ಭ್ರಮೆಗಳಲ್ಲೇ ಬದುಕಾಕತ್ತೀವಿ ನಾವು, ಭ್ರಮೆಗಳಲ್ಲಿ ಬದುಕ್ತಾ ಇದ್ದೇವೆ. ಎಷ್ಟಾದರೂ ಸಾಲ್ತಾ ಇಲ್ಲ ನಮಗೆ, ಎಷ್ಟಾದರೂ ಬೇಕು 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 ಬೇಕದು ಬೇಕು ಬೇಕಿದೆನಗಿನ್ನೆಂದು ಬೇಕೆನ್ನುತ್ತ ಬೊಬ್ಬಿಡುತ್ತ ಘಟವಿದನು ಏಕೆಂದು ರಚಿಸಿದೆಯೋ ಬೇಕು ನೀ ಬೆಂಬು ಜಪ ಸಾಕೆನೆಪುದೆಂದಿಗೆಲೋ ಮಂಕುತಿಮ್ಮ. ಎಷ್ಟು ಮಾಡವ್ರದ್ರಿ, ಕುಡಿಯುವುದೊಂದು ಹಾವಿನ ಹಾಲು, ಒಂದು ಅರ್ಧ ಗ್ಲಾಸ್ ಹಾಲು ಕುಡಿದದ. ಈಗ ಹಾಲು ಕುಡಿದು ಬಿಟ್ಟವ್ರಿ ಹುಡುಗರೆಲ್ಲ, ದೊಡ್ಡವರು ಹಾಲು ಕುಡಿದು ಬಿಟ್ಟಾರ್ರಿ. ಇಟ್ಟು ಹೇಳಿದ್ರೆ ಅರ್ಥ ಆಗ್ತದೆ ನಿಮಗೆ, ಹೆಚ್ಚಿಗೆ ಹೇಳೋದು ಬೇಕಾಗೇ ಇಲ್ಲ. ಭಾಳ ಅಪ್ಡೇಟ್ ಆಗಿರಿ ನೀವು, ಭಾಳ ಅಪ್ಡೇಟ್ ಆಗಿರಿ. ಯಾಕಂದ್ರೆ ಜಗತ್ತು ಏನಾಗ್ಯದ ಇದನ್ನೇ ಹೇಳ್ತಾರೆ ಅವರು ಶರಣರು, ಮಲಗುವುದರ್ಧ ಮಂಚ. ಈಗ ಅಂಬಾನಿಯವರು ಎಲ್ಲೋ ಒಂದು 100 ಅಂತಸ್ತಿಂದ ಬಿಲ್ಡಿಂಗ್ ಕಟ್ಟ್ಯಾರಿಲ್ತಮ್ಮ, 100 ಅಂತಸ್ತು ಬಿಲ್ಡಿಂಗ್. 100 ಅಂತಸ್ತು ಬಿಲ್ಡಿಂಗಿನೊಳಗೆ ಎಷ್ಟು ಬೆಡ್ ಅದಾವ್ರಿ, 200 ಬೆಡ್ ಅದಾವೆ. ಒಂದೊಂದು ಫ್ಲೋರಿಗೆ ನೀಡಿದ್ರು 200 ಬೆಡ್ ಅದಾವ್ರಿ. 200 ಫ್ಲೋರ್ನ್ಯಾಗ ದಿವಸ ಅರ್ಧ ತಾಸು 10 ನಿಮಿಷ ಮಕ್ಕೋತಾನನ್ರಿ.
ಹಂಗೆ ಮಕ್ಕೊಂಡ್ರೆ ತಲೆ ಕೆಟ್ಟು ಹೋಗ್ತದ. ನಿಮ್ಮ ಮನ್ಯಾಗ 10 ರೂಮ್ ಅದಾವ, 10 ರೂಮ್ನ್ಯಾಗ 10 ನಿಮಿಷ ಮಕ್ಕೊಂಡ್ರೆ ನಿಮ್ಮ ಆರೋಗ್ಯ ಕೆಟ್ಟು ಹೋಗ್ತದ. ನೀವು ಕಾಯಂ ಒಂದ ಬೆಡ್ನ್ಯಾಗ ಮಲಗಬೇಕು, ಒಂದ ಹೋಳಿಗೆ ಉಣಬೇಕು, ಒಂದ ರೊಟ್ಟಿ ಉಣಬೇಕು, ಒಂದ ಜೀವನ ಸಂಸಾರ ಮಾಡಬೇಕು. ಒಂದನ್ನೇ ನಂಬಿ ಬಾಳಿದ್ರೆ ಮಾತ್ರ ಸ್ವರ್ಗ ಐತೆ ಅನ್ನೋದನ್ನು ಬಸವ ಸಿದ್ಧಾಂತ ಹೇಳ್ತದ. 20 ದೇವ್ರ ಮಾಡಿದ್ನೆ, 20 ದಿಂಡ್ರ ಮಾಡಿದ್ನೆ, 20 ಗಳಿಸಿದ್ನೆ ಅಂದ್ರೆ ಇಲ್ಲ, ಮತ್ತೆ ಬಸವ ಸಿದ್ಧಾಂತನ ನಿಮಗೆ ಬೇಕು. ಅದಕ್ಕೆ ಮಲಗುವುದರ್ಧ ಮಂಚ, ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ. ಎಷ್ಟು ಕೆಡಕತ್ತೀವೋ, ಹಾಳು ಮಾಡ್ಕೊಳಕತ್ತಿ. ಒಡಲು ಭೂಮಿಯ ಸಂಘ, ಒಡವೆ ತಾನೇ ನಪ್ಪೋದು. ನೀ ಏನು ನಂಬ್ಕೊಂಡು ಅದ್ಯಾವುದೂ ನಿನ್ನ ಜೊತೆಗೆ ಬರಂಗಿಲ್ಲ, ಅದ್ಯಾವುದೂ ನಿನ್ನ ಜೊತೆಗೆ ಬರಂಗಿಲ್ಲ. ಈ ಕಡೆ ಟೈಮ್ ಕಡೆ ನಾನು ನೋಡ್ಬೇಕಾಗ್ತದೆ ರೀ. ತಪ್ಪು ತಿಳ್ಕೊ, ಸ್ವಾಮೀಜಿ ಮೊಬೈಲ್ ಯಾಕೆ ತೊಗೊಂಡ್ರಿ ಅಂತ ನನಗೆ ಕೇಳಬೇಡ್ರಿ. ಹಿಂದೆ ಆ ಕಡೆ ಲಕ್ಷ್ಯ, ಈ ಕಡೆ ಒಬ್ಬರು ಮಾತಾಡೋರು, ಆ ಕಡೆ ಒಬ್ಬರು ಮಾತಾಡೋರು, ಆಶೀರ್ವಚನದ ಇವೇನೋ ಮಾರೇ ಬಿಡವಲ್ಲ ಅನಿಸ್ಬಾರ್ದು. ಒಬ್ಬ ಮಾತಾಡ್ತಿದ್ರಿ, ಕಣ್ಣು ಮುಚ್ಚಿ ಮಾತಾಡಿ, ಕಣ್ಣು ತೆಗೆದ ಮುಂದೆ ಯಾರೂ ಇಲ್ರಿ, ಯಾರೂ ಇದ್ದಿದ್ದಿಲ್ಲ. ಶರಣರು ಕೂತಿದ್ರಿ, ಶರಣಾರ್ಥಿ ನೀವು ಕುಂತೀರಲ್ಲ, ಭಾಳ ಸಂತೋಷ ಆಯ್ತು. ನಿನ್ನ ಭಾಷಣ ಕೇಳಕ್ಕೆ ಕೂತಿಲ್ಲೋ ಮಾರೇ, ಕೆಳಗೆ ಹಾಸಿದ ಜಮಖಾನ ಒಯ್ಯೋ ಸಲುವಾಗಿ ಕೂತೀನಿ ಅಂದವು. ಅಂದ್ರೆ ಅನಿವಾರ್ಯ ಅದ. ಈ ಸಮಯ ಅನ್ನೋ ಈ ವೇಗದ ಕುದುರೆಯನ್ನು ಹಿಡಿಯೋದು ಭಾಳ ಕಷ್ಟದ ಸಂದರ್ಭದೊಳಗೆ ಎಲ್ಲ ನಿಮಗೆ ನಶ್ವರದ. ಅದಕ್ಕೆ ಸತ್ಯ, ಧರ್ಮ, ಪ್ರೀತಿ, ಕಾಯಕ, ಸೇವೆ ಒಂದ ಶಾಶ್ವತದ. ಇದನ್ನು ನಂಬಿ ಬದುಕ್ರಿ ಅಂತ ಹೇಳಿದರು. ಯಾರು? ಮೋಳಿಗೆ ಮಾರಯ್ಯನವರು, ಬಸವಾದಿ ಶಿವಶರಣರು, ಮೋಳಿಗೆ ಮಹಾದೇವಿ ತಾಯಿಯವರು, ಎಲ್ಲ ಸಮಗ್ರ ಶರಣೀಯರು. ಅದಕ್ಕೆ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಒಂದ, ಮುರುಘಾ ಮಠದೊಳಗೆ ಈ ಶಿವನ ಅನುಭವದ ಚಿಂತನ, ವೆಂಕಟೇಶ್ ಕುಮಾರ್ ಗವಾಯಿಗಳ ಗಾಯನ, ಅನೇಕ ಜನರ ಅನುಭವದ ಪ್ರವಚನ, ಪುಸ್ತಕ ಪ್ರಕಾಶನ, ಜೀವನ ಸಂಸ್ಕೃತಿ, ಭಾವೈಕ್ಯ ರಥ, ಒಂದು ವ್ಯಕ್ತಿಯ ಒಬ್ಬ ಸ್ವಾಮಿ ಜೀವನದೊಳಗೆ ಎಷ್ಟು ಅದ್ಭುತ ಪುಸ್ತಕ ಮಾಡ್ಬೋದು, ಎಷ್ಟು ಏನೆಲ್ಲ ಕೆಲಸ ಮಾಡ್ಬೋದು. ಒಂದು ತಕಡೆಯಾಗ ಆ ಎಲ್ಲ ಸಮಗ್ರ ಸಂಸ್ಕೃತಿಯ ಪುಸ್ತಕಗಳನ್ನು ಇಟ್ಟ ಇನ್ನೊಂದು ವ್ಯಕ್ತಿ ಆ ಮಹಾಗುರುಗಳನ್ನು ಕುಂಡ್ರಿಸಿದ್ರೆ ಪುಸ್ತಕದ ಭಾರವೇ ದೊಡ್ಡದಾಗ್ತದ. ಅಂಥ ಬದುಕಿನುದ್ದಕ್ಕೂ ಅದ್ಭುತ ಪುಸ್ತಕಗಳನ್ನು ಮಾಡಿರುವಂಥ ಪುಸ್ತಕದ ಸ್ವಾಮೀಜಿ ನಮ್ಮ ಮಧ್ಯೆ ಇರೋದಾದರೆ ಅವರು ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಅನ್ನೋದನ್ನು ಗೊತ್ತಿರಲಿ. ಗದಗಿನ ಕನ್ನಡದ ಕುಲಗುರು ತೋಂಟದಾರ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳನ್ನು ಪುಸ್ತಕ ಗುರುಗಳಂತ ನಾನು ಕರಿತಾ ಇದ್ದೀವಿ ಎಲ್ಲರೂ, ನೀವು. ಆ ನಂತರದಲ್ಲಿ ಆಧುನಿಕ ಕರ್ನಾಟಕದ ದಿನಮಾನದಲ್ಲಿ ಪುಸ್ತಕದ ಸ್ವಾಮಿಗಳಾಗಿ ನಮ್ಮ ಮುಂದೆ ಕಾಣುವಂಥ ಅದ್ವೈರ್ಯರು ಮಲ್ಲಿಕಾರ್ಜುನ ಸ್ವಾಮಿಗಳು. ಪ್ರವಚನಾಚಾರ್ಯರಾಗಿ ಮಹಾಂತ ಶಿವಯೋಗಿಗಳ, ಮೃತ್ಯುಂಜಯಪ್ಪಗಳ ಏನೋ ಒಂದು ಪರಂಪರೆಯದ, ಅದನ್ನು ಅಂತಃಕರಣದಿಂದ ಮುನ್ನಡೆಸ್ಕೊಂಡು ಹೊಂಟಾರ್ರಿ. ಭಾಳ ಅಭಿಮಾನ, ಭಾಳ ಆನಂದ. ಇವತ್ತು ನೋಡ್ರಿ, ಅಥಣಿಯ ಗಚ್ಚಿನ ಮಠದಿಂದ ಶಿವಬಸವ ಸ್ವಾಮೀಜಿಯವರು ಆ ಶಿವಯೋಗಿಗಳ ಪರಂಪರೆಯ ಘನವಾದ ಸೇವೆಯನ್ನು ಕರ್ತೃತ್ವ ವಹಿಸಿಕೊಂಡಿದ್ದಾರೆ. ಅಮರ ಸಿದ್ದೇಶ್ವರರಾಗಿ ಅಂಕಲಿಗೆ ಅಡಿಯಪ್ಪನ ಸೇವೆಯನ್ನು ಪೂರೈಸ್ತಾ ಇದ್ದಾರೆ ಚಿಕ್ಕ ವಯಸ್ಸಿನಲ್ಲಿ ಸ್ವಾಮಿಗಳು. ಆ ಕಡೆ ಬಿಲ್ವಾಶ್ರಮದ ಸಿದ್ದೇಶ್ವರನ ಸೇವೆಯನ್ನು ಚಂದ್ರಮ್ಮ ತಾಯಿ, ಭಾಳ ದೊಡ್ಡ ತಾಯಿ ಅವರು, ಚಂದ್ರಮ್ಮ ತಾಯಿಯವರು, ಅವರ ಸೇವೆಯನ್ನು ಪೂರೈಸ್ತಾ ಇದ್ದಾರೆ ಆ ಶ್ರೀಗಳು. ಇದಕ್ಕೆಲ್ಲ ಕೊಂಡಿ ಎನ್ನುವಂಥ ರುದ್ರಾಕ್ಷಿ ಮಣಿ ಮುಕುಟದ ತ್ಯಾಗದ ಭಾವೈಕ್ಯದ ಶಿವಶ್ರೀ ನಮ್ಮ ಫಕೀರ ಸಿದ್ದರಾಮ ಮಹಾಸ್ವಾಮೀಜಿಯವರು ಬಂದಿದ್ದಾರೆ. ಭಕ್ತಿಯ ಚಪ್ಪಾಳೆಯನ್ನು ತಟ್ಟಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅವರು ತೆಲಸಂಗದವ್ರಿ, ಅವರು ಅಥಣಿ ಅವರ, ಇವರು ಅಥಣಿ ಅವರ, ಅವರು ಅಥಣಿ ಅವರ. ಆ ಅಡವಿ ಸಿದ್ದೇಶನಿಗೆ ಬೆಳಕು ತೋರಿದ ಮುರುಗೇಂದ್ರ ಶಿವಯೋಗಿಗಳ ಜೊತೆಗೆ ಅವರು ಬೆಳೆದ ಹಿರಿಯ ಗುರುಗಳು ಅವರು ಅಥಣಿಗೆ ಸಂಬಂಧ ಇರೋದ್ರಿಂದ ಅಥಣಿಯ ಪುಣ್ಯದ ಪರಂಪರೆಯ ಬಳ್ಳಿಯೇ ಮುರುಘಾ ಮಠದಾಗ ಮತ್ತೆ ಪ್ರಜ್ವಲವಾಗಿ ಬೆಳಗುತ್ತಾ ಇದೆ ಅನ್ನುವಂಥದ್ದು ಆನಂದ. ಅಡವಿ ಸಿದ್ದೇಶ ಅಥಣಿ ಶಿವಯೋಗಿಗಳಿಗೆ ಆ ದಿವ್ಯ ಪ್ರೇರಣೆಯನ್ನು ಕೊಟ್ಟವರು ನೋಡಿ. ಇವತ್ತು ಅದೆಲ್ಲ ನಾನು ನೋಡ್ತಾ ಇದ್ದೇನೆ. ಭಾಳ ಸಂತೋಷ ಆಗಿದೆ, ಸಮಾಧಾನವಾಗಿದೆ, ಆನಂದವಾಗಿದೆ. ಈ ಎಲ್ಲ ಬೆಳಗಿನೊಳಗೆ ಒಂದು ಅರ್ಧ ತಾಸಿನಾಗ ನಿಮ್ಮೊಂದಿಗೆ ನಾನು ಮಾತನಾಡುವಂಥ ಅವಕಾಶ ಮಾಡಿಕೊಟ್ಟ ಪರಮ ಪೂಜ್ಯರಿಗೆ, ಎಲ್ಲ ಹಿರಿಯರಿಗೆ, ತಮಗೆಲ್ಲ ಶರಣಾರ್ಥಿಗಳನ್ನು ಹೇಳಿ ದಯವಿಟ್ಟು ಮರಿಬೇಡ್ರಿ. ನಾ ಹೇಳಿದ್ದು ಮರಿಬೇಡ್ರಿ. ಎಲ್ಲಿ ಮುಳುಗಬೇಕು ಅಲ್ಲೇ ಮುಳುಗೋದು, ಏನು ನೋಡ್ಬೇಕು ಅದನ್ನು ನೋಡೋದು, ಹೆಂಗೆ ಬದುಕಬೇಕು ಹಂಗೆ ಬದುಕೋದು. ಎಲ್ಲರೇ ಕಂಡಲ್ಲಿ ನೀರು ಚಲೋ ಅದ ಮುಳುಗ್ರಿ ಅಂದ್ರೆ ಮುಳುಗಬೇಡ್ರಿ. ಬಸವ ತತ್ವದ ಜ್ಞಾನದ ನೀರಿನೊಳಗ ಮುಳುಗ್ರಿ, ನಿಮ್ಮ ಜೀವನ ಪಾವನ ಆಗ್ತದ. ಶರಣಾರ್ಥಿ.